ಸ್ಕಾಡ್ವೇ ಸಂಸ್ಥೆಯಿಂದ ಗುಜರಾತ್ನ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಕೇರಳದ ಆದ್ಯನ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನೇತ್ರರಥ ಎಂಬ ಹೆಸರಿನ ಸಂಚಾರಿ ಕಣ್ಣಿನ ಆಸ್ಪತ್ರೆಯ ವಾಹನಕ್ಕೆ ತಾಲೂಕಿನ ಹುಲೇಕಲ್ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಉದ್ಘಾಟಿಸಿ ಮಾತನಾಡಿ, ಅನೇಕ ಸಂಘಟನೆಗಳು ಪ್ರಚಾರ ಮಾಡುತ್ತವೆ. ಅಂಥದವರಲ್ಲಿ ಸ್ಕಾಡ್ವೇ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರು ಯಾವುದೇ ಪ್ರಚಾರವಿಲ್ಲದೆ ಜನಸೇವೆಯನ್ನು ಎಲೆಮರಿ ಹೂವಿನಂತೆ ಮಾಡುತ್ತಾ ಬಂದಿದ್ದಾರೆ. ಅಂತಹ ಗುಣವನ್ನು ಹೊಂದಿರುವವರು ಬಹಳ ವಿರಳ. ಅಂಥವರು ನಮಗೆ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಮನುಷ್ಯನಿಗೆ ಕಣ್ಣು ಅತ್ಯಂತ ಶ್ರೇಷ್ಠವಾದ ಅಂಗ. ಅಂತಹ ನೇತ್ರರಥವು ನಮ್ಮ ಮನೆಯ ಬಾಗಿಲಿಗೆ ಬಂದಿರುವುದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ಇಂದು ಜನಸಾಮಾನ್ಯರು ಯಾವುದೇ ಒಂದು ಆರೋಗ್ಯ ಸಂಬಂಧಿಸಿದ ಕಾಯಿಲೆಯ ತಪಾಸಣೆಗೆ ಸರಿಸುಮಾರು 2,000 ರೂಪಾಯಿ ಖರ್ಚು ಮಾಡುತ್ತಾರೆ. ಅಂತಹದರಲ್ಲಿ ದೇಸಾಯಿ ಫೌಂಡೇಶನ್ ಮತ್ತು ಆದ್ಯನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೇತ್ರರಥ ಲೋಕಾರ್ಪಣೆಗೊಳಿಸಿರುವುದು ಸಂತಸ ತಂದಿದೆ. ಇದರ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ಗುಜರಾತಿನ ದೇಸಾಯಿ ಫೌಂಡೇಶನ್ ಪ್ರಮುಖರಾದ ಮನೋಜ್ ಪಾಂಡ ಮಾತನಾಡಿ, ಇದು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿದ ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗಿದೆ. ಇದರ ಉಪಯೋಗವನ್ನು ಎಲ್ಲರೂ ಉಪಯೋಗಿಸಿಕೊಂಡಾಗ ಮಾತ್ರ ಇದಕ್ಕೆ ಒಂದು ಹಿರಿಮೆ ಗರಿಮೆ ಸಲ್ಲುತ್ತದೆ ಎಂದರು. ಆದ್ಯನ್ ಫೌಂಡೇಶನ್ ಪ್ರಮುಖರಾದ ಅಂಜನಾ ಕೋವೂರ್ ಮಾತನಾಡಿ, ನಾವು ಕಳೆದ 4 ವರ್ಷದಿಂದ ಆದ್ಯನ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದು ನಮ್ಮ ಟ್ರಸ್ಟ್ ವತಿಯಿಂದ ಜನರಿಗೆ ನೀಡುವ ಒಂದು ಅಳಿಲು ಸೇವೆ ಆಗಿದೆ ಎಂದರು. ಸ್ಕಾಡ್ವೇ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆದ್ಯನ್ ಫೌಂಡೇಶನ್ ಅವರ ವತಿಯಿಂದ ನೇತ್ರರಥವನ್ನು ನೀಡಿದ್ದರಿಂದ ನಮಗೆ ಈ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಗಿದೆ. ಅಲ್ಲದೆ ಈ ವಾಹನವನ್ನು ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂತಹ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲದೆ ಈ ವಾಹನವು ಜಿಲ್ಲೆಯ 230ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ತನ್ನ ಕೆಲಸವನ್ನು ನಿರ್ವಹಿಸಲಿದೆ. ಈ ವಾಹನವು ಆಧುನಿಕ ತಂತ್ರಜ್ಞಾನ ಹೊಂದಿದ್ದು ಇದಕ್ಕೆ GPS ಅಳವಡಿಸಲಾಗಿದೆ. ಇದರಿಂದ ಈ ನೇತ್ರರಥವು ಎಲ್ಲಿ ಬೇಕಾದರೂ ಸಂಚರಿಸಿದರೂ ದುರುಪಯೋಗವಾಗದಂತೆ ಅದರ ಚಲನವಲನಗಳನ್ನು ನಾವು ಇಲ್ಲಿಂದಲೇ ತಿಳಿದುಕೊಳ್ಳಬಹುದು ಎಂದರು. ದೇಸಾಯಿ ಫೌಂಡೇಶನ್ ಪ್ರಮುಖರಾದ ಮನೋಜ್ ಪಾಂಡ, ಆದ್ಯನ್ ಫೌಂಡೇಶನ್ ಪ್ರಮುಖರಾದ ಅಂಜನಾ ಕೋವೂರ್ ಹಾಗೂ ಬೆಂಗಳೂರಿನ ರೂವಾರಿ ಜಯರಾಮ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಕಾಡ್ವೇ ಸಂಸ್ಥೆಯ ಪ್ರಮುಖರಾದ ಸರಸ್ವತಿ ಎನ್ ರವಿ, KV ಖುರ್ಸೆ, KN ಹೊಸಮನಿ, ದಯಾನಂದ್, ಪ್ರತಿಭಾ ಹೆಗಡೆ, ಹುಲೇಕಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಂದು ಥಿಕ್ ಫಾರೆಸ್ಟ್, ಇನ್ನೊಂದು ಕೋಸ್ಟಲ್ ಬೆಲ್ಟ್. ಇಂಥ ವಿಭಿನ್ನವಾದಂಥ ಪ್ರದೇಶದಲ್ಲಿ ಎಲ್ಲ ಗ್ರಾಮಗಳು ಕೂಡ ದೂರ ಸ್ಕ್ಯಾಟರ್ಡ್ ವಿಲೇಜ್ ಇರುವಂಥದ್ದು. ದೂರ ವಿಲೇಜ್ ಇರೋದ್ರಿಂದ ನಮಗೆ ಸುಲಭವಾಗಿ ಮೂಲಭೂತ ಸೌಕರ್ಯವನ್ನು ಪಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಇಲಾಖೆಗಳಿರಲಿ, ಯಾವುದೇ ಸಂಘ ಸಂಸ್ಥೆಗಳಿರಲಿ, ಸುಲಭವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ 100% ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಜಿಲ್ಲೆಯಲ್ಲಿ ಕಷ್ಟ. ಯಾಕಂದರೆ ಇದು ಟ್ರೈಬಲ್ ಡಿಸ್ಟ್ರಿಕ್ಟ್. ಇಂಥ ಒಂದು ಪ್ರದೇಶದಲ್ಲಿ ಇಲ್ಲಿ ಯುನೆಸ್ಕೋ ಡಿಕ್ಲೇರ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ ಈ ಜೈಲು. ಇದೇನಿದೆ, ಈ ಒಂದು ವೆಸ್ಟರ್ನ್ ಘಾಟಿಗೆ ಏನು ಹೇಳ್ತಾರೆ, ಯುನೆಸ್ಕೋ ಡಿಕ್ಲೇರ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಂಪನಿಗಳಾಗಲಿ, ಯಾವುದೇ ಫ್ಯಾಕ್ಟ್ರಿಗಳಾಗಲಿ, ಯಾವುದೇ ಉದ್ಯಮಗಳಾಗಲಿ ಬರೋದಿಲ್ಲ. ಇಲ್ಲಿಯ ವಿದ್ಯಾವಂತರು ಅಥವಾ ಇಲ್ಲಿಯ ಜನ ತಮ್ಮ ಉನ್ನತ ಶಿಕ್ಷಣ ಪಡೆದ ಮೇಲೆ ಅವರು ಇಲ್ಲಿಂದ ಮೈಗ್ರೇಟ್ ಆಗಿಬಿಡ್ತಾರೆ. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲಿ ವಯಸ್ಸಾದವ್ರು ಯಾರಿದ್ದಾರೆ, ಸೀನಿಯರ್ ಸಿಟಿಸನ್ ಯಾರಿದ್ದಾರೆ, ಆಮೇಲೆ ಮಕ್ಕಳು ಯಾರಿದ್ದಾರೆ, ಅವರೆಲ್ಲ ಒಂಥರ ಓಲ್ಡ್ ಏಜ್ ಹೋಮ್ ಥರ ನಮ್ಮ ವಿಲೇಜ್ಗಳಾಗಿದ್ದಾವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.